ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಹರಿಹರ ಮತ್ತು ಬೂಕ ಎಂಬ ಸಹೋದರರು ಸ್ಥಾಪಿಸಿದ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಮ್ರಾಜ್ಯಗಳಲ್ಲಿ ಒಂದು. ಇವರು ಸಂಯುಕ್ತ ವಿದ್ಯಾನಗರ ಅಥವಾ ವಿಜಯನಗರವನ್ನು ರಾಜಧಾನಿಯಾಗಿ ಮಾಡಿ ತುಂಗಭದ್ರಾ ನದಿಯ ತಟದಲ್ಲಿರುವ ಹಂಪಿಯನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡರು. ವಿಜಯನಗರ ಸಾಮ್ರಾಜ್ಯವು 4 ಪ್ರಮುಖ ವಂಶಗಳ ಆಡಳಿತವನ್ನು ಕಂಡಿತು: ಸಂಗಮ, ಸಳುವ, ತುಳುವ ಮತ್ತು ಅರವೀಡು ವಂಶಗಳು. ಕೃಷ್ಣದೇವರಾಯ 1509-1529 ತುಳುವ ವಂಶದ ಮಹಾನ್ ರಾಜನಾಗಿದ್ದು ವಿಜಯನಗರದ ಚರಿತೆಯಲ್ಲಿ ಚಿರಸ್ಥಾಯಿ ಹೆಸರು ಗಳಿಸಿದವರು. ಅವರ ಕಾಲದಲ್ಲಿ ಸಾಮ್ರಾಜ್ಯ ಅತ್ಯುನ್ನತ ಶ್ರೇಣಿಗೆ ಏರಿತು. ವಿಜಯನಗರವು ವಾಣಿಜ್ಯ, ಕೃಷಿ, ಕಲೆ, ಸಾಹಿತ್ಯ ಮತ್ತು ಧರ್ಮದ ಕೇಂದ್ರವಾಗಿತ್ತು. ಕನ್ನಡ, ತಮಿಳು, ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಿಗೂ ಬೃಹತ್ ಪ್ರೋತ್ಸಾಹ ದೊರೆಯಿತು. ಹಂಪಿಯ ಮಂದಿರಗಳು, ಬಜಾರ್ ರಸ್ತೆ ಮತ್ತು ರಾಜಾಂಗಣಗಳು ಇಂದಿಗೂ ಅದರ ಮಹಿಮೆಯನ್ನು ತೋರುತ್ತವೆ. 1565ರ ತಾಳಿಕೋಟೆಯ ಯುದ್ಧದಲ್ಲಿ ದಕ್ಕಣದ ಸಲ್ತನತೆಗಳು ವಿಜಯನಗರ ಸೇನೆಯನ್ನು ಸೋಲಿಸಿ ಸಾಮ್ರಾಜ್ಯವನ್ನು ನಾಶಕ್ಕೆ ಗುರಿಪಡಿಸಿತು. ಆದರೂ ವಿಜಯನಗರವು ದಕ್ಷಿಣ ಭಾರತದ ಸಂಸ್ಕೃತಿ, ಕಲಾ, ಧರ್ಮ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಮೂಲ್ಯವಾಗಿದೆ.